ಅವತಿಯೋ ಷೋಡಶಿ ಪದಕದೋಪಾದಿని ಪರಿಶೋಭಿಸುವಂತ ನಾಡು ಇದುವೇ ವರವಿದರ್ಭ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಇನ್ನೊಂದು ಹೆಸರಿನಲ್ಲಿ ಕರೆಯುವುದುಂಟು, ಕುಂಡಿನಾ ನಗರಿ ಕುಂಡಿನಾಪುರ ಎನ್ನುವ ಹಾಗೆಯೂ. ಹಾಗಲ್ವೇನೆ, ಚಿತ್ರದುರ್ಗದ ಮನವೆಂಬ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ಚಿತ್ರಾವತಿ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಕೆಲವರೆಲ್ಲ ಹೇಳುವುದುಂಟು, ಚೆಲುವೆ ಚಿತ್ರಾವತಿ ಎನ್ನುವ ಹಾಗೆ. ಹೌದಲ್ವೇನೆ? ನೋಡಿದೀಯಾ ಇಷ್ಟೊಂದು ಬೇಡಿಕೆ? ನನಗಲ್ವೇ, ಮತ್ತೆ ನಮ್ಮ ಅಪ್ಪನಿಗೆ. ಹೌದಾ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕೊಂಡಾಡುವುದು ಅಲ್ವಾ? ಏನೇ ಇರ್ಲಿ ಅಂತೆ, ಲೋಕೋ ಭಿನ್ನ ರುಚಿ ತಾನೆ. ಅವರವರು ಕಂಡ ಹಾಗೆ ಅವರವರು ಕೊಂಡಾಡುವುದೇನು. ಹೌದು. ಹಾಗಿರುವಾಗ ಪ್ರಾಪ್ತ ವಯಸ್ಸಿಗೆ ಸರಿಯಾಗಿ ಗುರುಮಠವನ್ನ ಗುರುಗಳ ಮುಖೇನ ಶಸ್ತ್ರವಿದ್ಯೆ ಹಾಗೂ ಶಾಸ್ತ್ರವಿದ್ಯೆಯನ್ನು ಕರಗತ ಮಾಡಿಕೊಂಡು ಬಂದವರಿದ್ದೇವೆ. ಅದರಲ್ಲಿಯೂ ಹೆಣ್ಣು ಮಕ್ಕಳಾದಂತ ನಮ್ಮ ಪಾಲಿಗೆ ಕೆಲವೊಂದು ಲಲಿತ ಕಲೆಗಳನ್ನು ಕಲಿಯಬೇಕು ಎನ್ನುವ ಹಾಗೆ. ಹೌದಲ್ಲ? ಹಾಗಿರುವಾಗ ಶಾಸ್ತ್ರವಿದ್ಯೆಯನ್ನು ಶಸ್ತ್ರವಿದ್ಯೆಯನ್ನು ಜೊತೆಯಲ್ಲಿ ಬೇಕಾಗುವಂತ ಎಲ್ಲ ವಿದ್ಯೆಗಳನ್ನು ಕಲಿತುಕೊಂಡವರು ನಾವಿದ್ದೇವೆ. ಆದ್ರೆ ಏನು ಮಾಡುವ, ಹೆಣ್ಣಾದಂತ ನಾವು ಹೆಂಗಸಾಗಿದ್ದೇವೆ. ಆದ್ರೆ ಈ ಸಂದರ್ಭಕ್ಕೆ ಮನಸ್ಸಿಗೆ ಒಂದು ರೀತಿಯ ಬೇಸರವನ್ನು ನಿವಾರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನೆಲ್ಲ ಈ ರೀತಿಯಾಗಿ ಇಲ್ಲಿವರೆಗೆ ಕರೆದದ್ದು ಯಾಕೆ ಗೊತ್ತುಂಟಾ? ನಮ್ಮಂತ ಹೆಣ್ಣು ಮಕ್ಕಳಿಗೆ ಇರುವುದು ಬೇಸರವನ್ನು ನಿವಾರಿಸಿಕೊಳ್ಳುವುದಕ್ಕೆ ಇರುವಂತ ಪ್ರೇಕ್ಷಣೀಯವಾದ ಸ್ಥಳ ಯಾವುದು ಹೇಳಿ? ಉಪವನ ಪ್ರದೇಶ. ಅಲ್ಲಿಗೆ ಹೋಗಬೇಕು, ಪ್ರಕೃತಿಯ ಸೌಂದರ್ಯವನ್ನು ಸವಿಯಬೇಕು ಎನ್ನುವ ಹಾಗೆ ಮನಸ್ಸನ್ನ ಮಾಡಿದಳು ನಾನಿದ್ದೇನೆ. ಒಬ್ಬಳೇ ಹೋದ್ರಂತ ಏನಾಗ್ತದೆ? ಹೋದಳು ಮಿಂದಳು ಬಂದಳು ಅಂತ ಆಗ್ತದೆ. ಹೌದಲ್ಲ? ಆಟ ಒಳ್ಳೇದಾಗ್ಬೇಕು ಅಂತ ಆದ್ರೆ ಜನ ಬೇಕು. ಹೌದು. ಆಗಿರುವಾಗ ಯಾವ ಆಟ ಹೇಳು? ನೀರಾಟ. ಜೊತೆಯಲ್ಲಿ ಸಖಿವರಾದವರೆಲ್ಲ ನೀವೆಲ್ಲ ಇದ್ದರೆ ಮಾತ್ರ ಚಂದದ ಆಟ ಆಗ್ತದೆ. ಯಾರು ಇಲ್ಲದಿದ್ರು, ನೀವಿಬ್ರು ಇಲ್ದಿದ್ರೆ ಆಟವೇ ಆಗ್ತಿಲ್ಲ ಅಲ್ವಾ? ಹೌದೇ ಹೌದು. ಅದಕ್ಕಾಗಿ ಈಗ ಬರುವುದಕ್ಕೆ ಅಯ್ಯೋ ನನ್ನ ಕೇಳುವುದು ಬೇಡ, ಅವಳು ಬರುದಿಲ್ಲ, ನಾವಿಬ್ರು ಹೋಗುವ. ಯಾರ? ನಾನ ಮತ್ತೆ ಒಂದು ಗಾಡಿ ಎತ್ಕೊಂಡಿದ್ದೆ, ಬಿಟ್ಟೈತೇನೆ. ಅಯ್ಯೋ ಹಾಗಲ್ಲ, ಮತ್ತೆ ಓಟದ ಕುದುರೆ ಹಾಗೆ. ಕುದುರೆ ಆಗ್ಬಿಡ್ತೀನಿ, ಚದುರಾಗಿರುವಂತ ಕುದುರೆ ನೀನು ಆಗ್ತಿ ಅಂತ ಆದ್ರೆ ನಿನಗೆ ಬರೋದಕ್ಕೆ ಮನಸ್ಸುಂಟು ಅಂತ ಆಯ್ತು. ನೀನು? ನಾನು ಬರ್ತೀನಿ ಒಂದೇ ವಾಕ್ಯದಲ್ಲಿ. ಹೌದಲ್ಲ? ಹೋಗೋಣ. ಹೆಣ್ಮಕ್ಳದ ಒಳದಾರಿ ಹಿಡಿಬಾರ್ದು, ಅಪಾಯ. ಹೌದೇ ಹೌದು. ನೋಡಿದ್ರೆ ಈ ಕಡೆಯಲ್ಲಿ ಬಂದು ನಿಂತಿದೆ ಉಪವನ ಪ್ರದೇಶ, ಕಣ್ತುಂಬಿಕೊಳ್ಳಬೇಕು ತಾನೇ. ಹೀಗೆ ಬನ್ನಿ, ಹೀಗೆ ಬನ್ನಿ.